ಸರ್ ನಾನು ಒಂದು 2.5 ಎಕರೆ ಈರುಳ್ಳಿ ಹಾಕಿದ್ದೀವಿ ಸರ್ ನಾನು. ಮತ್ತು ಇಲ್ಲಿ ನಮ್ಮ ಈ ಚಾಮರಾಜನಗರ ಮತ್ತು ಸಂತೆಮರಳಿ ಹೋಬಳಿ ಈ ತಾಲೂಕಲ್ಲಿ ಇದು ಸಂತೆಮರಳಿ ಇದರಲ್ಲಿ ಒಂದು 400-500 ಎಕರೆ ಈರುಳ್ಳಿ ಹಾಕಿದ್ದಾರೆ ಸರ್ ರೈತರು. ಒಬ್ಬರು ಎಲ್ಲ ಕುಯ್ಸಿ ಪಾಪ ಗುಡ್ಡ ಹಾಕಿ ಎಲ್ಲ ಯಾರೂ ತಗೊಳಕ್ಕೆ ಬರ್ತಾ ಇಲ್ಲ. ಎಲ್ಲ ಒಂಥರ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಹೋಟ್ಲು ನಡೀತಾ ಇಲ್ಲ, ಅಲ್ಲಿ ಗ್ಯಾಸ್ ಇಲ್ಲ, ಸಿಲಿಂಡ್ರ್ ಇಲ್ಲ ಅಂತವ್ರೆ. ಅದರಿಂದ ಹೋಟ್ಲುಗಳು ಯಾರೂ ಬಾಗಿಲು ತೆಗೆದು ತಿಂಡಿ ಊಟ ಏನೂ ಅಲ್ಲಿ ನಡೀತಾ ಇಲ್ಲ. ಅದರಿಂದ ನಮಗೆ ಏನಾಗಿದೆ ಅಂದರೆ ಯಾರೂ ತಗೊಳಕ್ಕೆ ಇಲ್ಲಿ ಬರ್ತಾ ಇಲ್ಲ. ಬಂದವರೆಲ್ಲವ ಒಂದು 6 ರೂಪಾಯಿ ಕೊಟ್ಟರೆ, 7 ರೂಪಾಯಿ ಕೊಟ್ಟರೆ, 8 ರೂಪಾಯಿ ಕೊಟ್ಟರೆ ಅಂತ ಕೇಳ್ತಾಯಿದ್ದಾರೆ. ನಮಗೊಂದು 14-15 ರೂಪಾಯಿ ಖರ್ಚು ಬೀಳ್ತಾ ಇದೆ ಸರ್ ಅದು. ಅದರಿಂದ ನಾವು ಕೊಟ್ಟರು ನಮಗೇನು ಗೀಟಲ್ಲ, ಆ ಮಟ್ಟಕ್ಕಿದೆ. ಅವ್ರು ತಗೊಳಕ್ಕೂ ಬರ್ತಾ ಇಲ್ಲ ಮುಂದಾಗೆ. ಅದರಿಂದ ನಾವು ಒಂದು 8-10 ಕುಯ್ಸಿ ಎಲ್ಲ ಗುಡ್ಡ ಹಾಕೊಂಡಿವಿ ಜಮೀನು ಹತ್ರ. ಈಗ ನಾವು ಏನೂ ಮಾಡೋಕ್ಕಲ್ಲ, ಅದೇ ಭೂಮಿಗೆ ಉಳಿಸ್ಬೇಕು ಅನ್ನೋ ಪರಿಸ್ಥಿತಿ ಆಗಿದೆ, ತೀರ್ಮಾನ ಆಗಿದೆ. ಆದರೆ ನಾವು ಏನಾಗಿದೆ ಅಂದರೆ ನಮ್ಮ ತಪ್ಪಿರೋ ಚಿನ್ನ ಬಣ್ಣನೂ ನಾವು ಮಡಗ್ಬಿಟ್ಟು ಇಲ್ಲಿಗೆ ಹಾಕಿದ್ದೀವಿ. ಈಗ ಅದನ್ನು ಬಿಡಿಸ್ಕೊಳ್ಳೋ ಶಕ್ತಿನೂ ಇಲ್ಲ, ಮತ್ತು ಇದು ಇಲ್ಲ, ಯಾವುದನ್ನ ಪುನಃ ವ್ಯವಸಾಯ ಮಾಡ್ಸೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಆ ಥರ ಪರಿಸ್ಥಿತಿ ನಮ್ಮ ರೈತರು. ಯುದ್ಧದ ಎಫೆಕ್ಟು ಗ್ಯಾಸ್ ಒಂದಕ್ಕೆ ಪರಿಣಾಮ ಬೀರಿಲ್ಲ, ರೈತರಿಗೂ ಪರಿಣಾಮ ಬೀರಿದೆ. ಯಾಕೆಂದರೆ ನೋಡಿ, ಇವತ್ತು ನಾನು 4 ಎಕರೆ ಹೂಕೋಸು ಹಾಕಿದ್ದೀವಿ. 4 ಎಕರೆ ಹೂಕೋಸಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ, ನಮಗೆ 1 ರೂಪಾಯಿನೂ ಸಿಕ್ಕಿಲ್ಲ. 2,000 ಮೂಟೆ ಹೂಕೋಸಿಗೆ ನಾವು ಕನಿಷ್ಠ 300 ಮೂಟೆ ಮಾತ್ರ ಕಟಿಂಗ್ ಆಗಿದೆ. ಯುದ್ಧ ಪ್ರಾರಂಭ ಆತವನಿಂದ ನಮಗೇನಾಗಿದೆ, ಹೋಟ್ಲುಗಳು ಬಂದಾಗಿದ್ದಾವೆ. ಅವರು ಹೋಟ್ಲಿನವರು ಒಂದು 75% 80% ಐಟಮ್ಗಳ ಕಮ್ಮಿ ಹಾಕಿದ್ದಾರೆ. ಅವ್ರು ಕಮ್ಮಿ ಹಾಕಿರೋದ್ರಿಂದ ಈ ತರಕಾರಿ ಮಾಲುಗಳು ಹೋಯ್ತಾ ಇಲ್ಲ. ಯುದ್ಧದ ಎಫೆಕ್ಟು ನೇರ ರೈತರಿಗೆ ಬಿದ್ದಿದೆ. ಅಲ್ಲಿ ಯುದ್ಧ ಆಗಿ ಬಾಂಬ್ ಬೀಳ್ತಾ ಇದೆ, ಇಲ್ಲಿ ರೈತರು ನೇರ ಬಾಂಬ್ ಬೀಳ್ತಾ ಇದೆ. ಈ ಪರಿಸ್ಥಿತಿ ಆಗಿದೆ, ತುಂಬ ನಷ್ಟ ಆಗಿದೆ. ಮತ್ತು ಬೀಟ್ರೋಟು 5 ರೂಪಾಯಿ ಕೇಳ್ತಾ ಇದ್ದಾರೆ ಕಿಲೋನ, ಅದು ಕೇಳೋರೇ ಇಲ್ಲ ಬೀಟ್ರೋಟು, ಹಂಗಾಗಿದೆ. ಈರುಳ್ಳಿ ನಿಮಗೆ 15-20 ರೂಪಾಯಿ ಖರ್ಚಾಗುತ್ತೆ 1 ಕಿಲೋ ಬೆಳೆಬೇಕಾದ್ರೆ, 1 ವರ್ಷಗಳ ಕಾಲ 3 ತಿಂಗಳು ಬೆಳೆಯೋದು. ಆದರೆ ಇವತ್ತು 6, 7, 8, 9 ರೂಪಾಯಿ ಕ್ವಿಂಟಲ್ ಕೇಳ್ತಾಯಿದ್ದಾರೆ, 7 ರೂಪಾಯಿ ಕೆಜಿ ಕೇಳ್ತಾಯಿದ್ದಾರೆ. ಟೊಮೊಟೋನು 1 ಕ್ರೇಟ್ಗೆ 60-70 ರೂಪಾಯಿ ಕೇಳ್ತಾಯಿದ್ದಾರೆ. 60-70 ಅಂದ್ರೆ ಕಿಲೋ 5 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಬೀಳ್ತದೆ. 25 ಕೆಜಿ ಕ್ರೇಟ್ಗೆ ನಿಮ್ಗೆ 4 ರೂಪಾಯಿ ಬೀಳ್ತಾ ಇದೆ. ಗಿಳಿಸೋಕ್ಕೂ ಆಯ್ತಾ ಇಲ್ಲ ಪರಿಸ್ಥಿತಿ. ಈಗ ನಾವು ನೋಡಿ, ಇದನ್ನೆಲ್ಲ ತೋಟ ಉಳಿಸ್ಬೇಕು ಅಂತಂತಂದರೆ ಕನಿಷ್ಠ ಒಂದು 30,000-40 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇವತ್ತು. ಅದು ನಮ್ಗೆ ಸಾಲ. ಇವತ್ತು ಇನ್ವೆಸ್ಟ್ಮೆಂಟ್ ಅದನ್ನೆಲ್ಲ ತೆಗೆದಾಕಬೇಕು ಅಂದ್ರೂ ಸಾಲ ಆಗಬೇಕದು. ಈಗ ಗೊಬ್ಬರದ ಅಂಗಡಿಯವ್ರಿಗೂ ಸಾಲ ಮಾಡಿದ್ದೀವಿ, ಬೆಳೆಗೂ ಸಾಲ ಮಾಡಿದ್ದೀವಿ. ಈಗ ಬೆಳೆ ಹಾಳಾಯ್ತಲ್ಲ ಅಂತಂದ್ರೆ ಅದನ್ನೂ ನಾವು ಹೊಲ ರೆಡಿ ಮಾಡಬೇಕು ಅಂತಂತಂದರೆ ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇವತ್ತಿನ ರೈತನ ಪರಿಸ್ಥಿತಿ ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಂದು ಸಮೀಕ್ಷೆ ಮಾಡಿ ರೈತರಿಗೆ ಏನಾಗಿದೆ, ನಮಗೆ ಬೆಳೆ ಪರಿಹಾರ ಬೇಡ, ದಯಮಾಡಿ ನಷ್ಟ ಭರಿಸ್ಕೊಡ್ಬೇಕು ಅಂತ ರಾಜ್ಯ ಸರ್ಕಾರ ಕೇಳ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.